ನಂಬರಾ 91 91 64 64 00 00 9794 9794 ಸರಿಮಾ. ಸಂಘಕ್ಕೆ 25 ಲಕ್ಷ ರೂಪಾಯಿ. ಇದು ವಿಡಿಯೋ ಮಾಡ್ಬಿಟ್ಟು ಬಿಡಿ ಸರ್ ನೀವು ನಾನು ಮಾತಾಡೋದನ್ನ. ಅಲ್ಲಿ ಸರ್ ಸಂಘಗಳಲ್ಲಿ ಸುಮಾರು ಅಲ್ಲಿ ನಾನು ಅವತ್ತು ಲೆಕ್ಕ ಕೇಳಕ್ಕೆ ಅಂತ ಹೋದಾಗ ಒಂದ್ 2-3 ಸಂಘದವ್ರು ಕಟ್ಟಿಲ್ಲ. ಮನೆ ಹತ್ರ ಬಂದ್ರೆ ನಾನು ಏನಾದ್ರು ಮಾಡ್ಕೊಂಡು ಸಾಯ್ತೀನಿ ಅಂತಾರೆ, ನಾವು ಕೇಳಲ್ಲ ಅಂತ. ನಾನು ಆಫೀಸಲ್ಲೇ ಇದ್ದೆ, ಎಲ್ಲ ಆಫೀಸ್ ಅವರು ಇದ್ರು, ಅವರು 3-4 ಜನ ಇದ್ರು. ಹೆಗ್ಡೆ ಅವ್ರನ್ನೇ ಒದ್ದು ಅಳಿಕಾಕ್ಬೇಕು ಅಂತವ್ರೆ. ಇವಾಗ ನೀವು ಹೋಗಿ ಕೇಳ್ಬಿಟ್ಟು ಅವ್ರ ಸತ್ರ ನೀವು ಜೈಲ್ಗೆ ಹೋಗ್ಬೇಕಾಯ್ತದೆ, ಹೆಗ್ಡೆ ಅವರು ಇವರು ಬರಲ್ಲ ಅಂತಂದೆ. ಆಫೀಸ್ ಅವ್ರು ಇದ್ರು, ಯಾಕೆ ಹಿಂಗ್ ಅಂತೀರಿ ಅಂತ ಅವ್ರು ಅವತ್ತೇ ಕೇಳ್ಬೋದಾಗಿತ್ತು ನನ್ನ. ಒಂದೊಂದ್ ಸಂಘದಲ್ಲಿ 25 ಲಕ್ಷ ಒಂದೊಂದ್ ಗ್ರಾಮದಲ್ಲಿ ಹೆಗ್ಡೆ ಅವರು ಹೊಡೆದು ತಿಂತ ಕೂತಿರೋದು. ತಿಂಗಳಿಗೆ 25,000 ರೂಪಾಯಿ ಒಂದ್ ಗ್ರಾಮದಲ್ಲಿ ಉಳಿತಾಯ ತಿಂತ ಇರೋರು ಅವರು. ಬ್ಯಾಂಕಿಂದ ಸಾಲ ಕೊಟ್ಮೇಲೆ ಇವ್ರಿಗೆ ಯಾಕೆ ಈ ದುಡ್ಡು ನಾವು ಕಟ್ಬೇಕು? ಸತ್ತು ಮನ್ಗಿದ್ರು ಕಟ್ಬೇಕು. ಸಾವ್ಗೆ ಹೋಗಿದ್ದೀನಿ ಅಂದ್ರೆ ನೀವು ಸಾವ್ಗಾರ ಹೋಗಿ ಎಲ್ಲಾರ ಹೋಗಿ ತಕೊಬಂದ್ ಕಟ್ಟಿ ಅಂದ್ಲು ನಮ್ ಗುಂಪೊಳೊಬ್ಳು. ಅವಾಗ್ಲೇ ನಾನು ಹಂಗ ಅಂತಿತ್ತು. ಇವಾಗ ಅವ್ರು ಯಾರು ಗುಂಪವ್ರು ಫೋನ್ ಮಾಡಿಲ್ಲ. ನಾವು 10 ಜನ. 10 ಜನದಲ್ಲಿ ಎಷ್ಟು ಜನ 10 ಜನದಲ್ಲಿ ಬಿಟ್ಬಿಟ್ಟು ಹೋಗೋರ್ಗೆ ಉಳಿತಾಯ ಕೊಡಲ್ಲ. ಬೇರೆಯವ್ರು ಸಾಲ ತಗೊಂಡಿರೋರು ಕಟ್ಲಿಲ್ಲ ಅಂತಂದ್ರೆ ನಿಮ್ಮ ಉಳಿತಾಯ ಕೊಟ್ಬಿಟ್ಟು ನಾವೇನ್ ಮಾಡೋಣ ಅಂತಾರೆ ಸರ್. ಅವ್ರಿಗೂ ಹಿಂಸೆ ಕೊಡ್ತಾರೆ. ಬಿಟ್ಟು ಹೋದ್ರೆ ಬೇರೆಯವ್ರ ತಂದು ಸೇರ್ಸಿ ಅಂತಾರೆ. ನಾನು ಸಂಘ ಬಿಡ್ತೀನಿ ಅಂದ್ರೆ ನಿಮ್ ಬದ್ಲಿಗೆ ಬೇರೆಯವ್ರು ಸೇರ್ಸಿ ಅಂತಾರೆ. ಅವ್ರ 10 ಲಕ್ಷ ಸಾಲ ತಕೊಂಡು ಎದ್ದು ಬಿಡ್ತಾರೆ. ಅವಾಗ ನೀನ್ ಕಟ್ತೀನಿ ಅಂತ ಪೇಪರ್ ಸೈನ್ ಹಾಕು, ಬಾಂಡೋ ಪೇಪರ್ಗೆ ತಂದು ಸೇರಿಸ್ತೀನಿ ಅಂದೆ ನಾನು. ಅದ್ರಲ್ಲಿ ನಾನ್ ಕಟ್ಟಿರೋ ದುಡ್ಡೆಲ್ಲ ನನ್ಗೆ ಲೆಕ್ಕ ಕೊಟ್ಬಿಡ್ಲಿ. ಅವ್ರು ಕೊಡ್ಬೇಕಾದ್ರೆ ನಾನು ಕೊಡ್ತೀನಿ. ನನ್ಗೆ ಯಾರು ಈಗ ನೀವು ಜಾಸ್ತಿ ಕಟ್ಟಿದೀನಿ ಅಂತ ಅನ್ಸುತ್ತಾ? ಇಲ್ಲ ಇನ್ನು ಕಟ್ಟಬೇಕಾ ನೀವು? ಇಲ್ಲ, ಜಾಸ್ತಿ ಕಟ್ಟಿದೀನಿ ಸರ್. ನೀವೇ ಲೆಕ್ಕ ಹಾಕಿ. ಅವ್ರ ಪ್ರಕಾರ ಎಷ್ಟು ಕಟ್ಟಬೇಕಾಗಿದೆ ನೀವು? 50 ವಾರ ಕಟ್ಟಬೇಕಲ್ಲ ಅಂತ ಕಾಲ್ ಮಾಡಿರೋದು. ಇಷ್ಟನ್ನೆಲ್ಲ ಲೆಕ್ಕ ಕೇಳಿದ್ರೆ ಬನ್ನಿ ಸ್ಟೇಷನ್ಗೆ ನಾನು ಹೇಳ್ತೀನಿ ಅಲ್ಲಿ ಲೆಕ್ಕನ ಅಂದ್ರೆ ಸ್ಟೇಷನ್ ಯಾಕೆ ಅನ್ಬಿಟ್ಟು ಕಟ್ ಮಾಡ್ತಾರೆ. ಏನಪ್ಪ ಅಷ್ಟು ಪ್ರತಿ ವಾರ ಕಟ್ಟಕ್ಕೆ ನೀವು ರೆಡಿ ಇದ್ದೀರಾ, ಆದ್ರೆ ಲೆಕ್ಕ ಕೊಡದೆ ನೀನ್ ಕಟ್ಟಲ್ಲ ಅಂತ ನೀವು ಹೇಳ್ತಾ ಇರೋದು. ಪ್ರತಿ ವಾರ ಕಟ್ಟಿದ್ದೀನಲ್ಲ ಸರ್. 3,500 ಅವ್ರದ್ದು ನಂದು ಇಬ್ಬರದು 3,500 ವಾರ ಒಂದು ಕ್ಷಣ ಮಿಸ್ ಮಾಡದೆ ಕಟ್ಟಿದ್ದೀನಿ ಸರ್ ನಾನು. ಯಾಕೆಂದ್ರೆ ಕೆಲವರು ನನ್ನ ಫೋನ್ ಮಾಡಿ ಹೇಳ್ತಾ ಇದ್ರು ಸಾಲ ತಗೊಂಡ್ಬಿಡ್ತಾರೆ, ಯೋಗ್ಯತೆ ಇರಲ್ಲ ತಗೊಂಡ್ಬಿಡ್ತಾರೆ. ಈಗ ಕಟ್ಟಿ ಅಂತ ಬಂದಾಗ ಅದು ಇದು ಕಾನೂನು ಕೇಳ್ತಾರೆ. ತಗೋಬೇಕಾದ್ರೆ ಅವ್ರಿಗೆ ಜ್ಞಾನ ಇರ್ಲಿಲ್ವಾ? ತಗೋಬೇಕಾದ್ರೆ ಅದು ಸಹ ಕಟ್ಟಕ್ಕೆ ಯೋಗ್ಯತೆ ಇಲ್ದೆ ನಾವು 13 ವರ್ಷ ಆಗದೆ ಸಂಘದಲ್ಲಿ ತಕೊಂಡು ಅವಾಗ್ಲಿಂದ 1 ನಿಮಿಷ ಮಿಸ್ ಮಾಡದೆ ಕಟ್ಟಿದೀವಿ. ನಾನ್ ಕೇಳ್ತಾ ಇರೋದು ಸಾಲ ಕಟ್ಟಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. 3,000 ಕಟ್ಟೋಳಿಗೆ 670 ಕಟ್ಟಕ್ ಆಗಲ್ವಾ? ಒಂದೊಂದ್ ಸಂಘ ಒಂದೊಂದ್ ಗ್ರಾಮದಲ್ಲಿ ಇಷ್ಟು ದುಡ್ಡು ಹೋಯ್ತಾ ಅದಲ್ಲ ಉಳಿತಾಯ, ಅದು ಎಲ್ಲಿಗೆ ಹೋಯ್ತಾ ಇದೆ? ಆಯ್ತಮ್ಮ, ಈಗ ನೀವು ದುಡ್ಡು ಕಟ್ಟಲ್ಲ ಅಲ್ವಾ? ಕಟ್ಟಲ್ಲ ಸರ್, ಕೊಡೋವರೆಗೂ ಕಟ್ಟಲ್ಲ. ಕಂಪ್ಲೇಂಟೇ ಮಾಡೋದು ನಾನು ಕಟ್ಟಲ್ಲ. ಓಕೆ, ಲೆಕ್ಕನ ಸ್ಟೇಷನ್ ಬಂದ್ ಕೊಡಕ್ಕೆ ಹೇಳಿ. ಅವ್ರು ಏನಾದ್ರು ನಾವು ಸ್ಟೇಷನ್ ಅಲ್ಲಿ ಬಂದು ನಿಮ್ಗೆ ಸಾಲ ಕೊಟ್ಟಿದ್ವು ಅಂತಂದ್ರೆ ಏನ್ ಪೊಲೀಸ್ ಸ್ಟೇಷನ್ ಕಂಡ್ಕೊಂಡು ವ್ಯವಹಾರ ಅಲ್ಲ ಅದು. ಆಕ್ಚುಲಿ ನಮ್ಗೆ ಅನ್ಯಾಯ ಆದ್ರೆ ಮಾತ್ರ ಲೋಕ ಕೂತ್ಕೊಳ್ಳೋದು. ನಿಮ್ಗೆ ಅನ್ಯಾಯ ಆಗಿದ್ರೆ ನೀನು ಕಂಪ್ಲೇಂಟ್ ಕೊಡು, ನಾನು ಬರ್ತೀನಿ ಅಂತ. ನಾನು ಹಂಗೆ ಹೇಳಿದ್ದು, ನೀವು ಮೋಸ ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಸ್ಟೇಷನ್ಗೆ ಅಂದೆ. ಅಂದ್ರೆ ಸರ್ಕಾರದ ಮೇಲೆ ಬೇಜಾರಾಯ್ತಾ ಇರೋದೇನೋ ಗೊತ್ತಾ ಸರ್? ಇವರು ಒಂದೊಂದ್ ಗ್ರಾಮದಲ್ಲಿ 25 ಲಕ್ಷ 30 ಲಕ್ಷ 10 ಲಕ್ಷ ಹಿಂಗೆಲ್ಲ ಹೊಡೆದು ಉಳಿತಾಯನ ಮಡಿಕತ್ತವ್ರಲ್ಲ, ಅದನ್ನ ಯಾಕೆ ಈ ಸರ್ಕಾರ ಪ್ರಶ್ನೆ ಮಾಡಲ್ಲ? ಈಗ ಸರ್ಕಾರದವ್ರೆ ತಿಂತವ್ರ, ಈ ಎಗ್ಡಿ ಅವ್ರು ಯಾಕೆ ಅದನ್ನ ತಿನ್ಬೇಕು? ಉಳಿತಾಯ ದುಡ್ಡು ಯಾಕೆ ಕಟ್ಟಿಸ್ಕೋಬೇಕು? ಬ್ಯಾಂಕ್ ಮೇಲೆ ನಾವು ಅವ್ರ ಎಗ್ಡಿ ಅವ್ರು ಹೇಳಿದ್ರು ಮನ್ನಾ ಮಾಡಿ ಅಂದಿಕ್ಕೆ, ನಾವು ಅವರಿಗೆ ಸಾಲ ಕೊಟ್ಟಿದ್ದಲ್ಲ, ಬ್ಯಾಂಕ್ ನಿಂದ ಕೊಟ್ಟಿದ್ದು. ಬ್ಯಾಂಕ್ ನಿಂದ ಕೊಟ್ಮೇಲೆ ಇವ್ರನ್ನ ಯಾಕೆ ಕಟ್ಟಿಸ್ಕೋಬೇಕು ಉಳಿತಾಯನ ನಮ್ದ? ಹಲೋ ಸರ್, ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಶೋಭಾ ಮೇಡಮ್. ಹೇಳಿ ಮೇಡಮ್. ಸರ್, ಇವಾಗ ಅವರು ಸಂಘದಿಂದ ಫೋನ್ ಮಾಡಿದ್ರು ಒಬ್ರು. ಸರಿ. ಮೇಡಮ್ ಅಂತ. ಅದೇ ನಾನು ಹೋದ ವಾರ ಕಟ್ಲಿಲ್ಲ, ಈ ವಾರ ಕಟ್ಟಿರ್ಲಿಲ್ಲ. ಅದಕ್ಕೆ ಎಲ್ಲಿದ್ದೀರಾ ನೀವು ಅಂದ್ರು. ನಾನು ಮೈಸೂರಲ್ಲಿ ಇದ್ದೀನಿ, ನಮ್ಮ ಮಗಳ ಮನೇಲಿ ಅಂತಂದೆ. ದುಡ್ಡು ಕಟ್ಟಿಲ್ಲ ಅಂತಂದ್ರು. ಲೆಕ್ಕ ಕೊಡಿ ಮೇಡಮ್, ಕಟ್ತೀನಿ, ನಾನು ಅವಾಗ್ಲೇನ್ ಕಟ್ಟಿದ್ದೀನಲ್ಲ, ನಮ್ಗೆ ಲೆಕ್ಕ ಕೊಡಿ, ನಮ್ಮ ಉಳಿತಾಯ ಎಷ್ಟಾಗೈತಿ ಹೇಳಿ ಅಂದ್ರು. 9,100 13 ವರ್ಷ 14 ವರ್ಷ ಆಗೈತೆ ಸರ್ ನಾವು ಕಟ್ಟಿ. 9,000 ಚಿಲ್ಲರೆ ಆಗಿದೆ ಅಂತಂದ್ರು. ಅದಕ್ಕೆ ಇಂಟ್ರೆಸ್ಟ್ ಕೊಡಲ್ವಾ ಅಂತಂದ್ರು. ಅದಕ್ಕೆ 4,000 ರೂಪಾಯಿ ಹಾಕಿದೀವಲ್ಲ ನಿಮ್ಗೆ ಅಂತಂದ್ರು. ನಾವ್ 2 ಲಕ್ಷ ಸಾಲ ತಗೊಂಡ್ ಕಟ್ಟಿದೀವಲ್ಲ, ಅದಕ್ಕೆ ನಮ್ಗೆ ಸಬ್ಸಿಡಿ ಬಂದಿರೋದು, ಅದು 12,000 ಸಬ್ಸಿಡಿ ಬಂದಿರೋದಕ್ಕೆ ಸರ್ ಬರೀ 4,000 ರೂಪಾಯಿ ಹಾಕವ್ರೆ. ಅಂದ್ರೆ ನಾವು ಸ್ವಸಹಾಯ ಸಂಘದಲ್ಲಿ SBI ಅಲ್ಲಿ ನಾವು ತಗೊಂಡಿದೀವಿ. ಅವರು ನಮ್ಗೆ ಸಬ್ಸಿಡಿ 25,000 15,000 20,000 30,000 ಸಬ್ಸಿಡಿ ಕೊಟ್ಟವ್ರೆ. ಲಾಸ್ಟ್ ಅಲ್ಲಿ ನಮ್ಗದು ಉಳಿಸವ್ರೆ. ಯಾಕೆ 50,000 60,000 70,000 ತಗೊಂಡಿದ್ಕೆ ಅಷ್ಟು ನಮಗ್ ಬಂದೈತೆ. ನಾವು 2 ಸತಿಯಿಂದ 2 ಲಕ್ಷ ಸಾಲ ತಗೋತಾ ಇದ್ದೀವಲ್ಲ, ಅವಾಗಿಂದ ಸಬ್ಸಿಡಿ ನಮ್ಗೆ 12,000 20,000 ಹಿಂಗ್ ಬರ್ತದೆ. 2 ಲಕ್ಷಕ್ಕೆ ಪ್ರತಿಯೊಬ್ರು ಸಬ್ಸಿಡಿ ಕೊಡ್ತಾರೆ ಸರ್, 2 ಲಕ್ಷ ಕರೆಕ್ಟ್ ಆಗಿ. ಯಾಕೆ ಅಂದ್ರೆ ನಾವು ತಿಂಗಳು ಕಟ್ಟೋದ್ನ ವಾರ ಕಟ್ತಾ ಇದ್ದೀವಲ್ಲ.
ಇವ್ರೇನ್ ಮಾಡವ್ರೆ, ಅದಕ್ಕೆ ನಾನಂತ ಅಂದೆ ಎಫ್ಡಿ ಅವ್ರು ವಿಡಿಯೋದಲ್ಲಿ ಹೇಳಿದ್ರಲ್ಲ ಅವ್ರಿಗೆ ಮನ್ನಾ ಮಾಡಿ ಸಾಲನ ಅಂದಕ್ಕೆ ನಾವು ಅಲ್ಲ ಸಾಲ ಕೊಟ್ಟಿರೋದು ಬ್ಯಾಂಕ್ನವರು ಕೊಟ್ಟಿರೋದು ಅಂತ ಹೇಳಿದ್ರಲ್ಲ, ಬ್ಯಾಂಕ್ ಇಂದ ಬರುತ್ತಲ್ಲ ಸಬ್ಸಿಡಿ, ಅದನ್ನೇನ್ ಮಾಡಿದ್ರಿ ನೀವು? ಲಾಭಾಂಶ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರಿ, ನಾವು ಕಟ್ಟಿರೋ ಬಡ್ಡಿಗೆ ನೀವು ಕೊಡ್ತಾ ಇದ್ದೀರಿ. ಬ್ಯಾಂಕ್ನವ್ರು ಏನ್ ಕೊಡ್ತಾ ಇದ್ರೆ ಎಲ್ಲಿಂದ ಕೊಡ್ತಾರ ಅಂತ ಅವರು ಲಾಭಾಂಶನ? ಬ್ಯಾಂಕಿಂದ ಕೊಡ್ತಾರ, ಇವ್ರ ಕೈಯಿಂದ ಕೊಡ್ತಾರ? ಎಲ್ಲಿಂದ ಕೊಡ್ತಾ ಇದ್ದೀರಾ ನೀವು ಅಂತ ನಾನು ಕೇಳಿದೆ. ಅದಕ್ಕೆ ನಾವೆಲ್ಲ ಕೊಟ್ಟಿದ್ದು ನಿಮ್ಗೆ SBI ಇಂದ ಅಂತಂದ್ರು. SBI ಇಂದ ನಮ್ಗೆ ಆಲ್ರೆಡಿ ಕೊಡ್ತಾರಲ್ಲ ಸಬ್ಸಿಡಿ ದುಡ್ಡು, ಅದನ್ನ ಕೊಟ್ಟಿದ್ದೀರಾ ನೀವು. ಈಗ ಅದು ಹೋಗ್ಲಿ, 4,000 ರೂಪಾಯಿ ನಾನು ಅದನ್ನ ಕೊಡ್ತೀನಿ. ನನ್ಗೆ ಇನ್ಸೂರೆನ್ಸ್ ಸ್ಲಿಪ್ ಕೊಟ್ಟಿಲ್ಲ ನೀವು, ಇನ್ಸೂರೆನ್ಸ್ ಎಷ್ಟಾಗದೆ ಅಂತ. 5,000 ಅಂದ್ಬಿಟ್ಟು 6,000 ಕಟ್ಸ್ಕೊತಾ ಇದ್ದೀರಾ. 120ರಂಗೆ 50 ವಾರಕ್ಕೆ 6,000 ರೂಪಾಯಿ ಆಗುತ್ತೆ ಸರ್. ಅದನ್ನ ಕಟ್ಟಿಸ್ಕೊತಾ ಇದ್ದೀರಾ. ಆಮೇಲೆ PRK ಅಂತ ಎಲ್ಲ ಹಿಡಿತಾ ಇದ್ದೀರಾ ನೀವು. ಅದೆಲ್ಲ ನನಗ್ ಬರ್ಬೇಕು. ನಾನು ಇವಾಗ ಕಟ್ಟಲ್ಲ, ಇನ್ನು 50 ವಾರ ಕಟ್ಬೇಕು ನಾನು. ಅದು ನಾನು ಕಟ್ಟಲ್ಲ. ಬುಕ್ ತಗೊಂಡು ನಾನು ಸ್ಟೇಷನ್ ಹತ್ರ ಬರ್ತೀನಿ, ನೀವು ಬನ್ನಿ. ನಿಮ್ ಕಡೆಯವ್ರು ಎಷ್ಟು ಎಷ್ಟು ಜನ ಅವ್ರೆ ಎಲ್ಲಾನು ಕರ್ಕೊಂಡ್ ಬನ್ನಿ ಸ್ಟೇಷನ್ ಹತ್ರ. ಸ್ಟೇಷನ್ ಅಲ್ಲಿ ದುಡ್ಡು ಕೊಟ್ಟಿದ್ದ ಮಾರಾಯ ನೀವು? ಎಲ್ಲ ಮಂಗ್ಳೂರವ್ರೆ ಸರ್. ಈ ಕಡೆಯವ್ರು ಒಬ್ಬರನ್ನು ಹಾಕೊಳ್ಳಲ್ಲ, ಅವರು ಎಲ್ಲ ಅವ್ರ ಕಡೆಯವ್ರೇನೆ ಇಲ್ಲಿ ಬರೋದು. ಇಲ್ಲಿ ಚಮಚ ಕೆಲಸ ಮಾಡಕ್ ಮಾತ್ರ ನಮ್ಮ ಕರ್ನಾಟಕದವ್ರನ್ನ ನಮ್ಮ ಊರಲ್ಲಿ ಹಾಕೊಳ್ಳೋದು ಕಟ್ಟೋದಿಕ್ಕೆ. ಹೋದವರ ಮಹಿಳೆಯವ್ರನ್ನ ಬಿಟ್ರು. ಒಬ್ಳು ಮಹಿಳೆ ನಮ್ ಸಂಘ ಗುಂಪಲ್ಲಿ ಬಂದ್ಲು. ಕಟ್ತೀಯಾ 5 ಲಕ್ಷ ಕಟ್ಬಿಟ್ಟು ನೀನು 10 ವರ್ಷ ಜೈಲಲ್ಲಿ ಇರ್ತೀಯಾ, ನಿನ್ಗೆ ಏನ್ ಅಧಿಕಾರ ಅದೇ ನಾನು ಫೋನ್ ಮಾಡಕ್ಕೆ ದುಡ್ಡು ಕಟ್ಟು ಅಂತವ ಅಂದೆ. ಸರಿ, ಸಂಘದಿಂದ ಕಟ್ತಾ ಇದೆಯಲ್ಲವ, ಗುಂಪಲ್ಲಿ ಇದೆಯಾ, ಸೈನ್ ಹಾಕಿದ್ಯಾ, ಕಟ್ತೀನಿ ನಾನು, ನನಗೂ ಎಲ್ಲ ಲೆಕ್ಕ ಇಸ್ಕೊಟ್ಬಿಡು ಅಂದೆ. ಅದಕ್ಕೆ ಅವರು ಫೋನ್ ಮಾಡ್ಲಿಲ್ಲ. ಇವ್ ಮಾಡ್ಬಿಟ್ಟು ಸ್ಟೇಷನ್ ಒಂದಿಕ್ಕೆ ಕಟ್ ಮಾಡಿದ್ರು ಸರ್ ಇವರು. ಸ್ಟೇಷನ್ ಅಲ್ಲಿ ಇರೋದೇನಕ್ಕೆ, ಯಾರು ಸರಿ ಯಾರು ತಪ್ಪು ಅದನ್ನ ನೋಡ್ತಾರೆ ತಾನೆ. ಕೇಳ್ತಾರೆ. ನಿಮಗೆ ಮೋಸ ಆಗಿದ್ರೆ ಸ್ಟೇಷನ್ಗೆ ಬರ್ಲಿ, ಇಲ್ಲ ಅವರು ಮೋಸ ಆಗಿದ್ರೆ ಸ್ಟೇಷನ್ಗೆ ಬರ್ಲಿ. ಈಗ ಸ್ಟೇಷನ್ಗೆ ಯಾಕೆ ಮರಯ್ಯ ನೀವು ಸಾಲ ಕೊಟ್ಟಿದ್ದು ಸ್ಟೇಷನ್ ಅಲ್ಲ ಅಂದ್ರು. ನೀವು ಮೋಸ ಮಾಡಿದ್ರೆ ಸ್ಟೇಷನ್ಗೆ ಹೋಗದೆ ಇನ್ನೆಲ್ಲ ಹೋಯ್ತಾರೆ. ಕೋರ್ಟಿಂದ ಆರ್ಡರ್ ಬರೋವರೆಗೂ ನಾನು ನಿಮಗ್ ದುಡ್ಡು ಕಟ್ಟಲ್ಲ ಅಂದೆ. ಇವಾಗ ಕಟ್ಲಿಲ್ಲ ಅಂದ್ರೆ ಕೋರ್ಟಿಂದ ಹಾಕ್ಲಿ ಬಿಡಿ ಸರ್. ಇವಾಗ ಏನಾಗೈತೆ ಗೊತ್ತಾ ಸರ್, ಅದು ತಿಂಗಳಿಗೆ ಒಂದೊಂದು ಗ್ರಾಮದಲ್ಲಿ 25,000 ರೂಪಾಯಿ ಉಳಿತಾಯ ಹೋಯ್ತಾ ಇದೆ. ನಮ್ಮ ಊರಲ್ಲಿ 25 ಸಂಘ ಐತೆ. 25 ರೂಪಾಯಿ ಒಬ್ರಂಗೆ 10 ಜನಕ್ಕೂ ಎಷ್ಟಾಯ್ತು ಸರ್? ಲೆಕ್ಕ 250 ರೂಪಾಯಿ ಒಂದ್ ಸಂಘಕ್ಕೂ ವಾರ ಹೋಯ್ತಾ ಇರೋದು. ಅಲ್ಲಿಗೆ ಒಂದೊಂದ್ ಸಂಘದಲ್ಲಿ 1 ಲಕ್ಷ ಉಳಿತಾಯ ಅಂತಾರೆ. ಈಗ 9,000 ಚಿಲ್ಲರೆ ಹೇಳಿದ್ರು, 9,700. ಅಲ್ಲಿ 10 ಜನಕ್ಕೂ 1 ಲಕ್ಷ ರೂಪಾಯಿ ಆಯ್ತು ಒಂದು ಸಂಘಕ್ಕೆ. 25 ಲಕ್ಷ ರೂಪಾಯಿ. ಇದು ವಿಡಿಯೋ ಮಾಡ್ಬಿಟ್ಟು ಬಿಡಿ ಸರ್ ನೀವು ನಾನು ಮಾತಾಡ್ದನ್ನ. ಆಯ್ತು, ಬಿಡ್ತೀನಿ. ನಿಮ್ ನಂಬರ್ ಹೇಳ್ಬಿಡಿ. ಯಾರಾದ್ರೂ ಫೋನ್ ಮಾಡೋರಿದ್ರೆ ನಿಮ್ಗೆ ನೇರವಾಗಿ ಫೋನ್ ಮಾಡಿ. ನನಗೆ ಯಾರು ಬೇಕಾದ್ರೂ ಮಾಡ್ಲಿ, ನಾವ್ ಅದಕ್ಕೆ ಉತ್ತರ ಕೊಡ್ತೀವಿ. ನಾವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ನಾನು ನೀರ್ ಬಿಡ್ಲಿಲ್ಲ ಪಂಚಾಯತಿಲಿ ಅನ್ಬಿಟ್ಟು ಗ್ರಾಮ ಪಂಚಾಯತಿಗೆ ಬೀಗ ಹಾಕಕ್ ಹೋಗಿದ್ದಳು ನಾನು. ನಾನು ಅದಕ್ಕೆಲ್ಲ ಎದ್ರಲ್ಲ ನಾನು. ಈಗ ಒಂದೊಂದ್ ಸಂಘದಲ್ಲಿ ಒಂದೊಂದ್ ಗ್ರಾಮದಲ್ಲಿ 25 ಲಕ್ಷ ಹೋಯ್ತಾ ಅದಲ್ಲ, ಎಲ್ಲಿ ಹೋಗುತ್ತೆ ಅದು? ಈಗ ಬೇರೆ ಫೈನಾನ್ಸರ್ ಎಲ್ಲ ಒಂದ್ ತಿಂಗಳು ಕಟ್ಟೋರೆಲ್ಲಾರು ಇರ್ಲಿ ಸರ್. ಈ ಧರ್ಮಸ್ಥಳ ಇರಬಾರ್ದು. ಧರ್ಮಸ್ಥಳದ ಒಂದೇ ಇವಾಗ ಬಂದಿರೋದು ಜನಕ್ಕೆ. ಅವರೆಲ್ಲ ಟೈಮ್ ನಾವು ಇಲ್ಲ ತಿಂಗಳು ಬರೋ ತಿಂಗಳು ಕಟ್ಟಿದೀವಿ ಅಂದಿವಿ, ಮಾತಾಡಿಲ್ಲ ಇಸ್ಕೋತಾರೆ. ಇಲ್ಲ ಅಂದ್ರೆ ಕೋರ್ಟ್ ಹಾಕ್ತಾರೆ, ನಾವು ಕ್ಲಿಯರ್ ಮಾಡ್ಕೋತೀವಿ. ಆಗಲ್ಲ ಅಂದ್ರೆ ಇವ್ರು ಮಾತ್ರ 25 ಲಕ್ಷ ರೂಪಾಯಿ ಒಂದೊಂದು ಗ್ರಾಮದಲ್ಲಿ ಹೋಯ್ತಾ ಇದೆ. ಸಂಘ ಮನೇಲಿರೋರ್ನೆಲ್ಲ ತಂದ್ರಿ ಅವ್ರನ್ನೆಲ್ಲ ಏನಾರು ಮಾಡಿ ಅಂತ ಮೀಟಿಂಗ್ ಮಾಡೋದು ಇವ್ರು. ಮನೇಲಿರೋರ್ನೆಲ್ಲ ಹೇಳಿ ಸೇರ್ಸಿ ಅನ್ಕೊಂಡ್ ಮೀಟಿಂಗ್ ಮಾಡೋದು. ಆಮೇಲೆ ಒಂದೊಂದ್ ಸಂಘದಲ್ಲಿ 1 ಲಕ್ಷ ಅಂದ್ರೆ 25 ಲಕ್ಷ ರೂಪಾಯಿ ಆಯ್ತು. ತಿಂಗಳಿಗೆ ಒಂದೊಂದು ಗ್ರಾಮದಲ್ಲಿ 25,000 ರೂಪಾಯಿ ಉಳಿತಾಯ ಹೋಯ್ತಾ ಇದೆ. ಒಂದೊಂದು ಗ್ರಾಮದಲ್ಲಿ 25 ಲಕ್ಷ ರೂಪಾಯಿ ಹೋಯ್ತಾ ಅದಲ್ಲ. ಅದನ್ನೆಲ್ಲ ಸರ್ಕಾರ ಯಾಕೆ ಪ್ರಶ್ನೆ ಮಾಡಲ್ಲ ಸರ್? ಅವ್ರಿಗೇನ್ ತಲೆ ಇಲ್ವಾ ಸರ್? ಅವ್ರಿಗೆ RBI ಏನ್ ಗೊತ್ತಾಗಲ್ವಾ ಸರ್? RBI ಗೈಡ್ಲೈನ್ಸ್ ಇವ್ರಿಗೇನು ಅನಿವಾರ್ಯ ಆಗಲ್ವಾ? ಇವ್ರಿಗೆ ಅನ್ವಯಿಸಲ್ವಾ? ಅದನ್ನೆಲ್ಲ ನಾನು ಪ್ರಶ್ನೆ ಮಾಡ್ತೀನಿ. ಇವಾಗ ವಿಡಿಯೋ ಮಾಡ್ತೀನಿ, ಅಲ್ಲಿ ಊರ್ಗ್ ಬರ್ತೀನಿ. ನಾನು ಅಲ್ಲಿ ಬಂದಾಗ ಎಲ್ಲ ಕರ್ಕ ಬನ್ನಿ. ಯಾರ್ಯಾರು ಎಷ್ಟು ಜನ ಬರ್ತೀನಿ, 1000 ಜನ ಬನ್ನಿ, ನೀವು ಮಾಡ್ತೀನಿ ವಿಡಿಯೋನ ನಾನು. ನೀವು ಕಟ್ಟೋ ದುಡ್ಡು ನಿಮ್ಗೆ ಲೆಕ್ಕ ಕೊಡ್ಲಿಲ್ಲ ಅಂತಂದ್ರೆ ಅದು ಮೋಸ ಅಂತ. ಈಗ ಪೊಲೀಸ್ ಸ್ಟೇಷನ್ ಬಂದು ಕಟ್ಟಿದ್ವಾ ಅಂತ ಕೇಳಿದ್ರೆ ಇನ್ಸೂರೆನ್ಸ್ಗೆ ನಮ್ಗೆ ಸ್ಲಿಪ್ ಇಲ್ಲ, ಫೋನ್ ಅಲ್ಲಿ ಕಳಿಸ್ತಾ ಇಲ್ಲ, ಆನ್ಲೈನ್ ಅಲ್ಲಿ ಸಿಪ್ಪತ್ತ ಇಲ್ಲ. ಇನ್ಸೂರೆನ್ಸ್ಗೆ ನಮ್ಗೆ ಸ್ಲಿಪ್ ಬರ್ತಾ ಇಲ್ಲ. 5,000 ರೂಪಾಯಿ ಇನ್ಸೂರೆನ್ಸ್ 1 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು 6,000 ರೂಪಾಯಿ ಕಟ್ಟಿಸ್ಕೊತಾವ್ರೆ ವಾರ. ಅಲ್ಲಿಗೆ ಎಷ್ಟಾಯ್ತು ಸರ್? 6,000 ರೂಪಾಯಿ 5-6 ವರ್ಷದಿಂದ ಕಟ್ಟಿದೀವಿ.
ಅದನ್ನೆಲ್ಲ Okay. ವಜಾ ಹಾಕಿಸ್ತೀನಿ. ನಂದು 9,000 ರೂಪಾಯಿ ಬಡ್ಡಿ ಅದೇನೈತೆ ಅದನ್ನ ವಜಾ ಹಾಕಿಸ್ತೀನಿ. PRK ದುಡ್ಡು 2 ಲಕ್ಷ 2 ಸತಿ ತಗೊಂಡಿದ್ದೀನಿ ನಾನು. 40,000 ರೂಪಾಯಿ 50,000 ರೂಪಾಯಿ PRK ದುಡ್ಡು ಐತೆ. PRK ದುಡ್ಡು 1 ರೂಪಾಯಿ ಬಿಡಲ್ಲ, ನಾನು ಬದುಕಿದ್ದೀನಿ ತಾನೆ ಇವಾಗ. SBI ಅಲ್ಲಿ ನಮ್ಗೆ ಬೇರೆ ಬ್ಯಾಂಕಲ್ಲಿ ಎಲ್ಲ ಒಂದೇ ಸರಿ ಸರ್ ಇಟ್ಕೊಳ್ಳೋದು 3 ವರ್ಷಕ್ಕೆ ಸಾಲ ಕೊಟ್ರೆ, 2 ವರ್ಷಕ್ಕೆ 3 ವರ್ಷಕ್ಕೆ ಸಾಲ ಕೊಟ್ರೆ ಗಂಡನ್ಗೆ 1,000 ಹೆಂಡತಿಗೆ 1,000 ಒಂದೇ ಸತಿ ಹಿಡಿಯೋದವ್ರು. ಲಕ್ಷಕ್ಕೆ 1,000 ಅಂದ್ರೂ 2 ಲಕ್ಷಕ್ಕೆ 4,000 ರೂಪಾಯಿ ಇಟ್ಕೊಳ್ಳಿ ಇವ್ರು. PRK ದುಡ್ಡು ಯಾಕೆ ವರ್ಷ ಕಟ್ಟಿಸ್ಕೊತಾರೆ, ಕೊಡುವಾಗ್ಲೂ ಹಿಡ್ಕೊಂಡ್ ಕೊಡ್ತಾರೆ. ನೆಕ್ಸ್ಟ್ ವಾರಕ್ಕೂ ನೆಕ್ಸ್ಟ್ ವರ್ಷಕ್ಕೂ 6,000 ಕಟ್ಟಿಸ್ಕೊತಾರೆ. ಅದಾದ್ಮೇಲೆ 5,000 ಕಟ್ಟಿಸ್ಕೊತಾರೆ. ಅದಾದ್ಮೇಲೆ 4,000 ಕಟ್ಟಿಸ್ಕೊತಾರೆ. ಸಾಲ ಮುಗಿಯೋ ಟೈಮ್ ನಲ್ಲಿ 2,000 ಚಿಲ್ಲರೆ ಕಟ್ಟಿಸ್ಕೊತಾರೆ. PRK ದುಡ್ಡು ಪ್ರತಿ ವಾರ ಕಟ್ತಿರೋದ, ಪ್ರತಿ ತಿಂಗಳು ಕಟ್ತಾ ಇರೋದು ಅದನ್ನ? ಅಲ್ಲ, ಪ್ರತಿ ವರ್ಷ ಕಟ್ಟೋದು? ಪ್ರತಿ ವರ್ಷ. ಅದು ಎಷ್ಟಾಯ್ತು ಸರ್ 3 ವರ್ಷಕ್ಕೆ? ಹಿಡ್ಕೊಳ್ಳುವಾಗ್ಲೂ 6,000 ಹಿಡ್ಕೊಂಡ್ ಕೊಟ್ಟಿರ್ತಾರೆ. ಎಷ್ಟು 6,000 ಕಟ್ಸ್ಕೊತಾರೆ, 12,000 ಆಯ್ತು. ಅದಾದ್ಮೇಲೆ 5,000 ಕಟ್ಸ್ಕೊತಾರೆ, 15,000 ಆಯ್ತು. ಅದಾದ್ಮೇಲೆ 4,000 ಕಟ್ಸ್ಕೊತಾರೆ. ಎಷ್ಟಾಯ್ತು ಸರ್ ಅದು? ಕೇಳಿದ್ರೆ ನೀವು ಲೆಕ್ಕ ಕೇಳ್ಬೇಡಿ ಅಂತಾರೆ. ನಾನು 3,500 ಕಟ್ತಿದ್ದು. ಹೆಂಗ್ 3,500 ಕಟ್ತಿದ್ದೆ ಅಂದ್ರೆ, ಬೇರೆಯವರು ನಮ್ ಸಂಘದಲ್ಲಿ ಇರೋಳು 2 ಲಕ್ಷ ತೆಗೆದು ಕೊಟ್ಟಿದ್ಲು ನನಗೆ. ಅವಳದು ಕಟ್ತಾ ಇದ್ದೆ ನಾನು. ಅವಳದು ನಂದು ಎಲ್ಲ ವಾರ ಕಟ್ತಾ ಇದ್ದೆ. ಅವಳದೇನಾಯ್ತು, ಕಟ್ಟುವಾಗ ಮುಗ್ದೋಗಿತ್ತು ಸಾಲ. 14,400ರಲ್ಲಿ ಅವಳದು ಇನ್ನ 13,000 ಚಿಲ್ಲರೆ ಕಟ್ಬಿಟ್ಟು 1,040 ರೂಪಾಯಿ ಕಟ್ಬೇಕಾಗಿತ್ತು. ಸಾಲ ಮುಗಿದ್ಮೇಲೆ PRK ದುಡ್ಡು 4,000 ಕಟ್ಟಿ ಅಂದ್ರು. ಅಲ್ಲಿ ನಾನು ಲೆಕ್ಕ ಕೇಳ್ದೆ. ನೀವ್ ಕೇಳ್ಬೇಡಿ ಲೆಕ್ಕನ ಅಂತ ಕೇಳ್ತಾರೆ ಸರ್. ನಮ್ ದುಡ್ಡು ನಾವ್ ತಕೊಂಡ್ ತಿಪ್ಪೆಗೆ ಹಾಕ್ತಿವೋ, ನಾವ್ ಒಬ್ಬಂಗ್ ದಾನ ಮಾಡ್ತೀವೋ, ನಾವು ಕಟ್ಟೋ ಜವಾಬ್ದಾರಿ ನಮ್ದು. ನಮ್ಮ ಹೆಸರಲ್ಲಿ ದುಡ್ಡು ಬಂದ್ಮೇಲೆ ಇವ್ರು ಲೆಕ್ಕ ಕೊಡ್ಬೇಕಾಗಿರೋದು ಇವ್ರ ಕರ್ತವ್ಯ ಸರ್. ನಿಮ್ದು ಯಾವ ಊರಮ್ಮ? ಸುತ್ತೂರು ಸರ್. ಸುತ್ತೂರು. ಅಲ್ಲಿ ಯಾವ ಸಂಘದ ಹೆಸರೇನದು? ಸುತ್ತೂರಮ್ಮನ ಸಂಘ ಅಂತ. ಸುತ್ತೂರಮ್ಮ ಅಂದ್ರೆ ಅಲ್ಲಿ ಸಪ್ತ ಕನ್ಯರವ್ರೆ, ಆ ಸಂಘದ ಹೆಸರು. ಇರ್ಲಿಮ್ಮ. ಈಗ ನಿಮ್ಮೂರಲ್ಲಿ ಎಷ್ಟು ಸಂಘಗಳಿವೆ? 25 ಸಂಘ ಇದೆ ಸರ್. ಅದ್ರಲ್ಲಿ ಒಬ್ಬೊಬ್ರು ಇಬ್ಬಿಬ್ರು ಕಟ್ತಾ ಇಲ್ಲ. ಯಾಕೆಂದ್ರೆ ಹಿಂಗ್ ಪ್ರಾಬ್ಲಮ್ ಆದಾಗ ಇವ್ರು ಕಟ್ಟಕ್ ಬಿಡ್ತಾ ಇಲ್ಲ. ಒಬ್ಬೊಬ್ರು ಕಟ್ತಾ ಇಲ್ಲ. ಇವ್ರು ಹೋಗಿ ಏನು ಕೇಳಕ್ ಆಗ್ತಾ ಇಲ್ಲ. ನಿಮ್ ತರ ಎಷ್ಟು ಜನ ದುಡ್ಡು ಕೊಡೋದು ನಿಲ್ಸಿದಾರೆ ಅಲ್ಲಿ ಸರ್? ಸಂಘಗಳಲ್ಲಿ ಸುಮಾರು ಅಲ್ಲಿ ನಾನು ಅವತ್ತು ಲೆಕ್ಕ ಕೇಳಕ್ಕೆ ಅಂತ ಹೋದಾಗ 2-3 ಸಂಘದವ್ರು ಕಟ್ಟಿರ್ಲಿಲ್ಲ. ಕಟ್ಟಿಲ್ಲ, ಮನೆ ಹತ್ರ ಬಂದ್ರೆ ನಾನು ಏನಾದ್ರು ಮಾಡ್ಕೊಂಡ್ ಸಾಯ್ತೀನಿ ಅಂತಾರೆ, ನಾವ್ ಕೇಳಲ್ಲ ಅಂತ. ನಾನು ಆಫೀಸಲ್ಲೇ ಇದ್ದೆ. ಎಲ್ಲ ಆಫೀಸ್ ಅವರು ಇದ್ರು, ಅವರು 3-4 ಜನ ಇದ್ರು. ಹೆಗ್ಡೆ ಅವ್ರನ್ನೇ ಒದ್ದು ಅಳಿಕಾಕ್ಬೇಕು ಅಂತವ್ರೆ. ಇವಾಗ ನೀವು ಹೋಗಿ ಕೇಳ್ಬಿಟ್ಟು ಅವ್ರ ಸತ್ರ ನೀವು ಜೈಲ್ಗೆ ಹೋಗ್ಬೇಕಾಯ್ತದೆ. ಹೆಗ್ಡೆ ಅವರು ಇವರು ಬರಲ್ಲ ಅಂತಂದೆ. ಆಫೀಸ್ ಅವ್ರು ಇದ್ರು. ಯಾಕೆ ಹಿಂಗ್ ಅಂತೀರಿ ಅಂತ ಅವ್ರು ಅವತ್ತೇ ಕೇಳ್ಬೋದಾಗಿತ್ತು ನನ್ನ. ಒಂದೊಂದ್ ಸಂಘದಲ್ಲಿ 25 ಲಕ್ಷ ಒಂದೊಂದ್ ಗ್ರಾಮದಲ್ಲಿ ಹೆಗ್ಡೆ ಅವರು ಒಡೆದು ತಿಂತ ಕೂತಿರೋದು. ತಿಂಗಳಿಗೆ 25,000 ರೂಪಾಯಿ ಒಂದ್ ಗ್ರಾಮದಲ್ಲಿ ಉಳಿತಾಯ ತಿಂತ ಇರೋರು ಅವರು. ಬ್ಯಾಂಕಿಂದ ಸಾಲ ಕೊಟ್ಮೇಲೆ ಇವ್ರಿಗೆ ಯಾಕೆ ಈ ದುಡ್ಡು ನಾವು ಕಟ್ಬೇಕು? ಯಾವನ ಒಬ್ಬ ಹೇಳ್ತಿದ್ನಲ್ಲ, ಕುಡ್ದ್ಬಿಟ್ಟು ಏನೋ ಅಂದ್ಬಿಟ್ಟು ನಿಮಗ್ ರೇಗ್ತಿದ್ನಲ್ಲ, ನಿಮ್ಗೊಂದ್ಸರಿ ಇದ್ ಮಾಡ್ತಿದ್ನಲ್ಲ, ಯಾವನ ಕುಡ್ದ್ಬಿಟ್ಟು ಮಾಡವನ, ನೀವು ಇದನ್ನ ಸ್ಟಾಪ್ ಮಾಡಿ ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ನಲ್ಲ ಅವನು ಇವಾಗ ಲೆಕ್ಕ ಎಲ್ಲ ಹೇಳ್ಬೇಕು ತಾನೆ. ಅವನು ಬಂದು ಇವನ್ಗೆ ಒಳ್ಳೇದಾಗಿದ್ರೆ ಇವನು ಇರ್ಬೇಕು. ಇವನು ಅಲ್ಲ, ಅವ್ನ ನಂಬರ್ ಅಲ್ಲಿ ಕೊಟ್ಟಿದ್ದೆ. ಜನ ಫೋನ್ ಮಾಡಿ ಅವ್ನಿಗೆ ಏನ್ ಬೇಕೋ ಲೆಕ್ಕ ಹೇಳಿದಾರೆ. ಈಗ ಆಲ್ರೆಡಿ ಲೆಕ್ಕ ಹೇಳಿದಾರೆ. ಯಾವ್ದು ಫೋನ್ ತೆಗಿತಲ್ವಂತ. ಇರ್ಲಿ, ಈಗ ಅವ್ರಿಗೆ ಒಳ್ಳೇದಾಗಿದೆ, ಅವ್ರು ಒಳ್ಳೇದಾಗ್ಲಿಮ್ಮ. ನಿಮಗ್ ಕೆಟ್ಟದಾಗಿದೆ, ನಿಮಗ್ ಕೆಟ್ಟದಾಗಿರೋದನ್ನ ಏನಮ್ಮ, ಅವ್ನ್ಗೆ ಒಳ್ಳೇದಾಗಿದ್ರೆ ಆಗ್ಲಿ. ನಿಮ್ ಕೆಟ್ಟದಾಗಿರೋದನ್ನ ಕೆಟ್ಟದಾಗಿದೆ ಅಂತ ಹೇಳ್ಬಿಡಣ. ಅದಕ್ಕೆ ಇವ್ನ್ ಯಾವ್ ತಗೊಂಡಪ್ಪ ಇವನು? ಏನ್ ಅನ್ಕೊಂಡಿದ್ರು ನಮ್ಮ ಮೀಡಿಯಾದ? ನಿಮ್ ತಾಯಿ ತಕತಾರ, ಅವ್ರ ತಕತಾರ, ಇವ್ರ ತಕತಾರ, ಅದನ್ನೆಲ್ಲ ಕೇಳಕ್ ಇವ್ನ್ಗೇನೋ ನಾನ್ ತಕೊಂಡ್ ಈಗ ದುಡ್ಡು ಬಂದ್ಮೇಲೆ ಒಳ್ಳೇದಕ್ಕೂ ಉಪಯೋಗಿಸ್ಕೋಬಹುದು, ಕೆಟ್ಟದಕ್ಕೂ ಉಪಯೋಗಿಸ್ಕೋಬಹುದು ಸರ್. ನಾವು ಸಾಲ ಎಲ್ರು ಕೊಡ್ತಾರೆ. ಇವಾಗ ನಾವು ಮನೆ ಕಟ್ಟಕ್ಕೆ ಅಂತ ಹೌಸಿಂಗ್ ಸಾಲ ಅಂತ ತಗೊಂಡಿದ್ದೀವಿ 5 ಲಕ್ಷನ. 9,000 ರೂಪಾಯಿ ಕಟ್ತಾ ಇದೀವಿ ನಾವ್ ಇವಾಗ. ಈ ತಿಂಗಳು ಇಲ್ಲ ಸರ್ ನಮ್ಮ ಹತ್ರ ಏನೋ ಪ್ರಾಬ್ಲಮ್ ಅಂತಂದ. ಸರಿ ಆಯ್ತು ಕಟ್ಟಿ ಅಂತ ಹೇಳ್ತಾರೆ. ಲೇಟ್ ಆಗಿ ಕಟ್ತೀವಿ. ಇವಾಗ 5ನೇ ತಾರೀಕು ಕಟ್ಟೋದು 10 ಕಟ್ತೀವಿ, 15 ಕಟ್ತೀವಿ, 100, 200, 500 ಹಾಕಿದ್ರೆ ಕಟ್ಬಿಡ್ತೀವಿ. ಇವ್ರು ಸತ್ ಮನ್ಗಿರಿ ಕೊಡಿ ಅಂತ ಕೇಳ್ತಾರೆ. ಸತ್ತು ಮಲಗಿದ್ರು ಕೊಡಿ ಅಂತ? ಸತ್ ಮನ್ಗಿದ್ರು ಕಟ್ಬೇಕು. ಸಾವ್ಗ್ ಹೋಗಿದ್ದೀನಿ ಅಂದ್ರೆ ನೀವು ಸಾವ್ಗಾರ ಹೋಗಿ ಎಲ್ಲಾರ ಹೋಗಿ ತಕೊಬಂದ್ ಕಟ್ಟಿ ಅಂದ್ಲು ನಮ್ ಗುಂಪೊಳೊಬ್ಳು. ಅವಾಗ್ಲೇ ನಾನು ಹಂಗ ಅಂತಿತ್ತು. ಇವಾಗ ಅವ್ರು ಯಾರು ಗುಂಪವ್ರು ಫೋನ್ ಮಾಡಿಲ್ಲ. ನಿಮ್ ಊರವ್ರು ಯಾರು ನಿಮಗ್ ಬಂದು ಜಗಳ ಮಾಡಲ್ವಾ ಮನೆ ಹತ್ರ ಬಂದು? ಮನೆ ಹತ್ರ ಯಾರು? ನಮ್ಮ ಮನೆ ಹತ್ರನ? ಅಲ್ಲ, ನಿಮ್ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ಒಟ್ಟು? ಸರ್ ಸಂಘದಲ್ಲಿ ಏನಾಗದೆ ಅಂದ್ರೆ ಇವ್ರು ಬರೀತಾರಲ್ಲ, ಅವ್ರನ್ನ ಬಲೆಗೆ ಹಾಕಬಿಡ್ತಾರೆ.
ಆಯ್ತು. ಅವಾಗ ಹಿಂಗೆ ಪ್ರಶ್ನೆ ಕೇಳಿದಾಗ ಏನಾಯ್ತದೆ ಅವರು ತಿರುಗಿ ಬೀಳ್ತಾರೆ. ಇವಾಗ ನನಗೆ ಹಿಂಗ್ ಲೆಕ್ಕ ಕಮ್ಮಿ ಆಗದೆ ಅಂತ ಅಂದ್ಬಿಟ್ಟು ನಾನು ರೋಡ್ದಕ್ಕೂ ಬೈಕೊಂಡು ಹೋದೆ. ಅವಾಗ ಯಾಕಂಗ್ ಮಾಡವ್ರೆ ಕೇಳು ನಾವು ಬರ್ತೀವಿ ಅಂತಾರೆ. ಲೆಕ್ಕ ಕೇಳಿದ್ರೆ ಎಲ್ಲಾರು ಹೇಳಲೇಬೇಕು, ಯಾರ್ ಬೇಕಾದ್ರೂ ಹೇಳಲೇಬೇಕು. ಈಗ ನಿಮ್ ಸಂಘದಲ್ಲಿ ಎಷ್ಟು ಜನ ಇದ್ರು ಒಟ್ಟಮ್ಮ? ಸರ್ ನಾವು 10 ಜನ. 10 ಜನದಲ್ಲಿ ಎಷ್ಟು ಜನ ದುಡ್ಡು 10 ಕೊಡೋದು ಹೇಳ್ತಿದ್ದೀರಾ? ಜನದಲ್ಲಿ ಬಿಟ್ಬಿಟ್ಟು ಹೋಗೋರ್ಗೆ ಉಳಿತಾಯ ಕೊಡಲ್ಲ. ಬೇರೆಯವ್ರು ಸಾಲ ತಗೊಂಡಿರೋ ಕಟ್ಲಿಲ್ಲ ಅಂತಂದ್ರೆ ನಿಮ್ಮ ಉಳಿತಾಯ ಕೊಟ್ಬಿಟ್ಟು ನಾವೇನ್ ಮಾಡೋಣ ಅಂತಾರೆ ಸರ್. ಅವ್ರಿಗೂ ಹಿಂಸೆ ಕೊಡ್ತಾರೆ. ಬಿಟ್ಟು ಹೋದ್ರೆ ಬೇರೆಯವ್ರ ತಂದು ಸೇರ್ಸಿ ಅಂತಾರೆ. ನಾನ್ ಸಂಘ ಬಿಡ್ತೀನಿ ಅಂದ್ರೆ ನಿಮ್ ಬದ್ಲು ಬೇರೆಯವ್ರು ಸೇರ್ಸಿ ಅಂತಾರೆ. ಅವ್ರ 10 ಲಕ್ಷ ಸಾಲ ತಕೊಂಡು ಎದ್ದು ಬಿಡ್ತಾರೆ. ಅವಾಗ ನೀನ್ ಕಟ್ತೀನಿ ಅಂತ ಪೇಪರ್ ಸೈನ್ ಹಾಕು, ಬಾಂಡೋ ಪೇಪರ್ಗೆ ತಂದು ಸೇರಿಸ್ತೀನಿ ಅಂದೆ ನಾನು. ಅಲ್ಲಮ್ಮ, ಈಗ ನಿಮ್ ಸಂಘದಲ್ಲಿ ಎಷ್ಟು ಜನ ಇದಾರಮ್ಮ ಒಟ್ಟು? 10 ಜನ ಸರ್. 10 ಜನದಲ್ಲಿ ಎಷ್ಟು ಜನ ದುಡ್ಡು ಕಟ್ತಾ ಇಲ್ಲ ಸರ್? ತಗೊಂಡಿರೋದು 3 ಜನ. ಯಾರು ತಗೊಳಲ್ಲ ಸರ್, ಕಟ್ಟಕ್ಕಾಗಲ್ಲ ವಾರ ಅಂತ. ಓಕೆ. ಜಾಸ್ತಿ ತಗೋತಿದ್ದಳೆ ನಾನು, ನನ್ಗೆ ವ್ಯವಹಾರಗಳಿದ್ದಿದ್ದು. ಓಕೆ, ಆಯ್ತು ಮೇಡಮ್. ಯಾಕೆಂದ್ರೆ ಈ ಸುಮಾರು ನೀವು ಕೇಳಿಸ್ಕೊಂಡಿದ್ದೀರಾ, ನಮ್ಮ ವಿಡಿಯೋಗಳು ನೋಡಿದ್ರಾ. ಈಗ ಒಬ್ರು ಕಟ್ಲಿಲ್ಲ ಅಂದ್ರೆ 8-9 ಜನ ಬಂದು ಮನೆ ಮುಂದೆ ಕುತ್ಕೊಂಡು ಮಾನ ಮರ್ಯಾದೆ ತೆಗೆಯೋದು, ಬಾಯಿ ಬಂದು ಅದನ್ನೇ ಕೇಳ್ತಿದ್ದು. ಅದಕ್ಕೋಸ್ಕರನೇ ನಾವು ಕಟ್ಟಿದ್ದು. ಯಾಕೆ ಬೇರೆಯವಳ ಹತ್ರ ನಾನು ತೆಗಿಸ್ಕೊಬಿಟ್ಟಿದ್ದೆ 2 ಲಕ್ಷನ. ಅದಕ್ಕೋಸ್ಕರ ಸಾಲ ಕಟ್ಟಕ್ಕಾಗಲ್ಲ, ಇವಳು ಬೇರೆಯವ್ರ ಹತ್ರ ತೆಗಿಸ್ಕೊಂಡು ಈ ತರ ಆಡ್ತಾವಳೆ ಅಂತಾನೆ ನಾನು ಅಷ್ಟು ದಿನದಿಂದ ಸುಮ್ನೆ ಇದ್ದಿದ್ದು ಗೊತ್ತಿದ್ರುನುವೆ. ಇವಾಗ ಅವಳ ಸಾಲ ತೀರೋಯ್ತು ಸರ್, ಕಟ್ಟಿ ತೀರ್ಸಿದೀನಿ ಅವಳ ಸಾಲನ. ಇವಾಗ ನನ್ನ ಒಬ್ಬಳದೇ, ನಂದು ಕಟ್ಟಿ ತೀರ್ಸಿದ್ದೀನಿ. ನನ್ನ ಒಬ್ಬಳದ್ ಇವಾಗ 50 ವಾರ ಕಟ್ಬೇಕು. ಅದ್ರಲ್ಲಿ ನಾನ್ ಕಟ್ಟಿರೋ ದುಡ್ಡೆಲ್ಲ ನನ್ಗೆ ಲೆಕ್ಕ ಕೊಟ್ಬಿಡ್ಲಿ. ಅವ್ರು ಕೊಡ್ಬೇಕಾದ್ರೆ ನಾನು ಕೊಡ್ತೀನಿ. ನನ್ಗೆ ಯಾರು ಅಮ್ಮ, ಈಗ ನೀವು ಜಾಸ್ತಿ ಕಟ್ಟಿದೀನಿ ಅಂತ ಅನ್ಸುತ್ತಾ? ಇಲ್ಲ ಇನ್ನು ಕಟ್ಬೇಕಾ ನೀವು? ಇಲ್ಲ, ಜಾಸ್ತಿ ಕಟ್ಟಿದೀನಿ ಸರ್. ನೀವೇ ಲೆಕ್ಕ ಹಾಕಿ. 2 ವರ್ಷದಿಂದ 50,000 ರೂಪಾಯಿ PRK ದುಡ್ಡು ಕಟ್ಟಿದೀನಿ. 9,000 ರೂಪಾಯಿ ನನ್ನ ಉಳಿತಾಯ ಐತೆ. 5 ವರ್ಷದಿಂದ 6,000 ಇದು ಕಟ್ಟಿದೀನಿ. ಯಾವ್ದು ಇನ್ಸೂರೆನ್ಸ್ ಕಟ್ಟಿದೀನಿ. ಇನ್ಸೂರೆನ್ಸ್ಗೆ ಯಾವ್ದೇ ಸ್ಲಿಪ್ ಇಲ್ಲ. ಇನ್ಸೂರೆನ್ಸ್ಗೆ ಏನ್ ಮಾಡ್ತಾರೆ ಗೊತ್ತಾ ಸರ್? ಇದು ಇವಾಗ ಕಟ್ಟಿಸ್ಕೊತಾರೆ 10 ವರ್ಷ. ಇನ್ನೊಂದ್ 2-3 ವರ್ಷಕ್ಕೆ ಸಾಲ ತಗೋಬೇಕು ಅಂದಾಗ ಅಯ್ಯೋ ಅವ್ರು ಯಾರು ಕಟ್ತಾ ಇಲ್ಲ, ಅದು ಕಟ್ತಾ ಇಲ್ಲ, ಇದು ಕಟ್ತಾ ಇಲ್ಲ, ಅದಕ್ಕೇನು ಇಂಟ್ರೆಸ್ಟ್ ಕೊಡಲ್ವಂತ, ಯಾರು ಕಟ್ತಾ ಇಲ್ಲ, ನೀವು ವಾಪಸ್ ತಗೋಬಿಡಿ ಅನ್ನೋದು. ಹಂಗೆ ಮಾಡಿ ಒಂದು 50,000 70,000 ಮಾಡಿಸಿ ಬರೀ 20,000 ಕೊಟ್ರು ನಾವು ಕಟ್ಟಿರೋದ್ರಲ್ಲೇನೆ ಇಟ್ಕೊಂಡು. ಈಗ ಹೊಸ್ದಾಗ್ ಮಾಡ್ಸಿ ಅನ್ನೋದು. 7-8 ವರ್ಷ ಕಟ್ಕೊಳ್ಳೋದು, ಮತ್ತೆ ಹೊಸ್ದಾಗ್ ಮಾಡ್ಸಿ ಅನ್ನೋದು. ನಾವು ಕಟ್ಟಿರೋದ್ರಲ್ಲೇ ಇಟ್ಕೊಂಡ್ ಕೊಡೋದು. ಈಗ ಮತ್ತೆ ಯಾಕೆ ಕಾಲ್ ಮಾಡಿದ್ರೆ ಅವರು? ಮತ್ತೆ ನಿಮ್ಗೆ ದುಡ್ಡು ಕಟ್ಟಿ ಅಂತ ಅವ್ರ ಪ್ರಕಾರ ಎಷ್ಟು ಕಟ್ಟಬೇಕಾಗಿದೆ ನೀವು? 50 ವಾರ ಕಟ್ಟಬೇಕಲ್ಲ ಅಂತ ಕಾಲ್ ಮಾಡಿರೋದು. ಇಷ್ಟನ್ನೆಲ್ಲ ಲೆಕ್ಕ ಕೇಳಿದ್ರೆ ಬನ್ನಿ ಸ್ಟೇಷನ್ಗೆ, ನಾನು ಹೇಳ್ತೀನಿ ಅಲ್ಲಿ ಲೆಕ್ಕನ ಅಂದ್ರೆ ಸ್ಟೇಷನ್ ಯಾಕೆ ಅನ್ಬಿಟ್ಟು ಕಟ್ ಮಾಡ್ತಾರೆ. ಅಲ್ಲ, ಅವ್ರ ಲೆಕ್ಕದಲ್ಲಿ ನೀವು ಇನ್ನೂ ಎಷ್ಟು ಕಟ್ಟಬೇಕು ಅಂತ ಕಾಲ್ ಮಾಡಿದ್ದಾರೆ? ಅವ್ರ ಲೆಕ್ಕದಲ್ಲಿ ಸರ್ ಇನ್ನ 50 ವಾರ ಕಟ್ಬೇಕು. 1,670 50 ವಾರ ಕಟ್ಟಬೇಕು ತೀರ್ಸಿದೀನಿ. ಅಲ್ಲಮ್ಮ, ಈಗ ಅವ್ರ ಲೆಕ್ಕದಲ್ಲಿ ಎಷ್ಟು ವಾರ ಕಟ್ಟಬೇಕು? ಅವ್ರ ಲೆಕ್ಕದಲ್ಲಿ 50 ವಾರ ಕಟ್ಬೇಕು ಸರ್. 50 ವಾರ ಕಟ್ಬೇಕು. ಪ್ರತಿ ವಾರ 1,600 ರೂಪಾಯಿ. 1,670. ಏನಪ್ಪ, ಅಷ್ಟು ಪ್ರತಿ ವಾರ ಕಟ್ಟಕ್ಕೆ ನೀವು ರೆಡಿ ಇದ್ದೀರಾ? ಆದ್ರೆ ಲೆಕ್ಕ ಕೊಡದೆ ನೀನ್ ಕಟ್ಟಲ್ಲ ಅಂತ ನೀವು ಹೇಳ್ತಾ ಇರೋದು? ಪ್ರತಿ ವಾರ ಕಟ್ಟಿದ್ದೀನಲ್ಲ ಸರ್. 3,500 ಹೌದು. ನಂದು ಇಬ್ಬರದು 3,500 ವಾರ ಒಂದು ಕ್ಷಣ ಮಿಸ್ ಮಾಡದೆ ಕಟ್ಟಿದ್ದೀನಿ ಸರ್ ನಾನು. ಯಾಕೆಂದ್ರೆ ಕೆಲವರು ನನ್ನ ಫೋನ್ ಮಾಡಿ ಹೇಳ್ತಾ ಇದ್ರು, ಸಾಲ ತಗೊಂಡ್ಬಿಡ್ತಾರೆ, ಯೋಗ್ಯತೆ ಇರಲ್ಲ, ತಗೊಂಡ್ಬಿಡ್ತಾರೆ. ಈಗ ಕಟ್ಟಿ ಅಂತ ಬಂದಾಗ ಅದು ಇದು ಕಾನೂನು ಕೇಳ್ತಾರೆ. ತಗೋಬೇಕಾದ್ರೆ ಅವ್ರಿಗೆ ಜ್ಞಾನ ಇರ್ಲಿಲ್ವಾ? ತಗೋಬೇಕಾದ್ರೆ ಅಂದ್ರೆ ಅದು ಸಹ ಕಟ್ಟಕ್ಕೆ ಯೋಗ್ಯತೆ ಇಲ್ದೆ ನಾವು 13 ವರ್ಷ ಆಗದೆ ಸಂಘದಲ್ಲಿ ತಕೊಂಡು ಅವಾಗ್ಲಿಂದ 1 ನಿಮಿಷ ಮಿಸ್ ಮಾಡದೆ ಕಟ್ಟಿದೀವಿ. ನಾನ್ ಕೇಳ್ತಾ ಇರೋದು ಸಾಲ ಕಟ್ಟಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. 3,500 ಕಟ್ಟೋಳಿಗೆ 670 ಕಟ್ಟಕ್ ಆಗಲ್ವಾ? ಲೆಕ್ಕ ಕೊಡ್ಲಿ ಫಸ್ಟ್, ಅವ್ರ ಯೋಗ್ಯತೆ ನನಗೆ ಲೆಕ್ಕ ಕೊಡ್ಲಿ. ನಾನು ಲೆಕ್ಕ ಕೇಳೋದೇನು ಗೊತ್ತಾ ಸರ್? ನಮ್ಮ ಉಳಿತಾಯಕ್ಕೆ ಯಾಕೆ ಬಡ್ಡಿ ಕೊಡಲ್ಲ ಅಂತಾರೆ. ಮತ್ತೆ ಇಷ್ಟು ಒಂದೊಂದ್ ಸಂಘ ಒಂದೊಂದ್ ಗ್ರಾಮದಲ್ಲಿ ಇಷ್ಟು ದುಡ್ಡು ಹೋಯ್ತಾ ಅದಲ್ಲ ಉಳಿತಾಯ, ಅದು ಎಲ್ಲಿಗೆ ಹೋಯ್ತಾ ಇದೆ? ಧರ್ಮಸ್ಥಳ ಸಂಘ ಅಂತ ಎಗಡಿ ಯಾಕೆ ಕೇಳ್ಬೇಕು? ಬ್ಯಾಂಕಿಂದ ಸಾಲ ನಾವು ಹೋದ್ರೆ ಬ್ಯಾಂಕಲ್ಲಿ ಸಾಲ ಕೊಡಲ್ವಾ ಸರ್? SBI ಅಲ್ಲಿ ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಕೊಡ್ತಾರೆ ಸರ್. ಕೊಡ್ತಾರೆ, ಹೌದು. ಯಾವ ಬ್ಯಾಂಕಲ್ಲಿ ಬೇಕಾದ್ರೂ 10 ಲಕ್ಷ ತಗೊಂಡಿದ್ದು ನಾವು ಮಹಿಳಾ ಸಂಘದಲ್ಲಿ. ಇಂಡಿಯನ್ ಬ್ಯಾಂಕ್ ಅಲ್ಲೂ 1 ಲಕ್ಷ ತಕೊಂಡು ಈಗ ಮೊನ್ನೆ ತೀರ್ತು ಸರ್. ಆಯ್ತು, ಸಾಲ ಕೊಡಲ್ಲ ಸರ್. ಕೊಡ್ತಾರೆ. ಇವರೆಲ್ಲ ಬ್ಯಾಂಕ್ಗೆ ಹೇಳ್ಬಿಟ್ಟಿರ್ತಾರಂತೆ, ನೀವು ಕೊಡ್ಬೇಡಿ ಅವ್ರ ಸಾಲ ಈ ತರ ಟಾರ್ಚರ್ ಕೊಡಿ, ನಾವು ಕೊಡ್ತೀವಿ ಇಲ್ಲಿ, ಅವ್ರು ಅಡ್ಜಸ್ಟ್ ಮಾಡ್ಕೊಂತಾರಂತೆ. ಆತರ ಕೂಡ ನ್ಯೂಸ್ ಬರ್ತಾ ಇದೆ. ಈಗ SBI ಬ್ಯಾಂಕ್ ಅಲ್ಲಿ ಸಾಲ ಕೊಟ್ಮೇಲೆ ನಾವು SBI ಗೆ ಹಾಕ್ತಿವಿ, ಇವ್ರು ಯಾಕೆ ಬರ್ತಾರೆ? SBI ಅಲ್ಲಿ ನಾನು ತಗೊಂಡಿದ್ದೀನಲ್ಲ, ಈಗ RBI ಕೇಳ್ತೀವಿ. ಆಯ್ತಮ್ಮ, ಈಗ ನೀವು ದುಡ್ಡು ಕಟ್ಟಲ್ಲ ಅಲ್ವಾ? ಲೆಕ್ಕ ಕೊಡೋವರೆಗೂ ಕಟ್ಟಲ್ಲ. ಕಂಪ್ಲೇಂಟೇ ಮಾಡೋದು ನಾನು ಕಟ್ಟಲ್ಲ. ಓಕೆ, ಲೆಕ್ಕನ ಸ್ಟೇಷನ್ ಬಂದು ಕೊಡಕ್ಕಿಲ್ಲ. ಅವ್ರು ಏನಾದ್ರು ನಾವು ಸ್ಟೇಷನ್ ಅಲ್ಲಿ ಬಂದು ನಿಮ್ಗೆ ಸಾಲ ಕೊಟ್ಟಿದ್ವು ಅಂತಂದ್ರೆ ಏನ್ ಪೊಲೀಸ್ ಸ್ಟೇಷನ್ ಕಂಡ್ಕೊಂಡು ವ್ಯವಹಾರ ಅಲ್ಲ ಅದು. ಆಕ್ಚುಲಿ
ನಮ್ಗೆ ಅನ್ಯಾಯ ಆದ್ರೆ ಮಾತ್ರ ಲೋಕ ಕೂತ್ಕೊಳ್ಳೋದು. ನಿನ್ಗೆ ಅನ್ಯಾಯ ಆಗಿದ್ರೆ ನೀನು ಕಂಪ್ಲೇಂಟ್ ಕೊಡು, ನಾನು ಬರ್ತೀನಿ ಅಂತಾನು. ನಾನು ಹಂಗೆ ಹೇಳಿದ್ದು, ನೀವು ಮೋಸ ಮಾಡ್ತಾ ಇದ್ದೀರಿ, ಅದಕ್ಕೆ ನಾನು ಕಳ್ಸು ಕಂಪ್ಲೇಂಟ್ ಕೋರ್ಟಿಂದ ಕೊಡ್ತಾ ಇದ್ದೀನಿ, ಅಂತಾನೆ. ಬನ್ನಿ ಸ್ಟೇಷನ್ಗೆ ಅಂದೆ. ಅಷ್ಟೇ ಅಮ್ಮ, ಏನಿಲ್ಲ. ವಿಡಿಯೋ ಮಾಡ್ಕೊಂಡು ನಾನು ನಿಮಗೆ ಕಳಿಸ್ತೀನಿ. ಖಂಡಿತ ಕಳಿಸಿ. ನಾನು ಕೇಳೋದೇನು ಅವ್ಳದು ಆಡಿಯೋ ರೆಕಾರ್ಡ್ ಇದ್ರೆ ಕಳಿಸಿ. ಏನಂತ ಮಾತಾಡಿಲ್ಲ ಅಮ್ಮ? ಆಡಿಯೋ ರೆಕಾರ್ಡ್ ಕಳಿಸಿ ನನಗೆ, ವಾಯ್ಸ್ ರೆಕಾರ್ಡು. ಸರ್ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಸರ್ ನಾನು. ಎಲ್ಲ ಮಾಡ್ಕೋಬೇಕಲ್ಲ ಮೊಬೈಲ್, ಯಾಕಂದ್ರೆ ಕಳ್ರು ಅವರು. ಸರ್ ಅವರು ಸರಿಯಾಗಿ ಮಾತೇ ಆಡಿಲ್ಲ ನನಗೆ, ಕರೆಕ್ಟ್ ಆಗಿ ಸಿಕ್ಕೋ ತರ ಮಾತಾಡಿಲ್ಲ. ಅಲ್ಲಿ ಎಲ್ಲರೂ ಇದ್ರಲ್ಲ, ಸುಮ್ನೆ ಮಾಡ್ಕೊಳ್ಳಿ. ಅಂತವ್ರ ಕಾಲ್ ಬಂದು ಸುಮ್ನೆ ಮಾಡ್ಕೊಂಡ್ಬಿಡ್ಬೇಕು ನೀವು, ನಿಮ್ ಸೇಫ್ಟಿ. ಇಲ್ಲ ಮನೆಗೆ ಹೋಯ್ತೀನಿ, ಊರ್ಗ್ ಹೋಯ್ತೀನಿ, ಸ್ವಲ್ಪ ಏನೋ ಕೆಲಸ ಇತ್ತು ಇಲ್ಲಿ ಅಂತ ಅನ್ಬಿಟ್ಟು ನಾನು ಇಲ್ಲಿ ನಮ್ಮ ಮಗಳ ಮನೆಗೆ ಬಂದಿದ್ದೆ. ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊತೀನಿ ಸರ್ ನಾನು. ಆಯ್ತು, ಹಾಗೆ ಮಾಡಿ. ಆಮೇಲೆ ನಮ್ ಪ್ರೋಗ್ರಾಮ್ ನೋಡ್ತಾ ಇದ್ರ? ಬನ್ನಿ, ಎಲ್ಲಾರನ್ನೂ ಕರ್ಕೊಂಡ್ ಬನ್ನಿ. ಯೋಜನಾ ಅಧಿಕಾರಿಗೆ ಮೊನ್ನೆ ನಂಜನಗೂಡಲ್ಲಿ ಯೋಜನಾ ಅಧಿಕಾರಿಗೆ ಮುಗ್ಗ ಇಮ್ಕವ್ರೆ. ವಿಡಿಯೋ ನೋಡ್ದೆ ನಾನು. ಜಗಳ ಮಾಡಿದ್ಕೆ ನಂಜನಗೂಡ ಆಫೀಸ್ಗೆ ನಾವೇನೇ ಇನ್ಶೂರೆನ್ಸ್ ಅದು ಇದು ಹೋದ್ರೆ ಕೇಳೋದು. ಅಲ್ಲಿ ಈಗ ಒಂದು ವಾರದಲ್ಲಿ ಚೆನ್ನಾಗ್ ಕೊಟ್ಟವ್ರೆ ಯೋಜನಾ ಅಧಿಕಾರಿಗೆ. ಓಕೆ. ಇಲ್ಲ, ಇನ್ನು ಲೆಕ್ಕ ಕೊಡದೆ ಬಂದು ದುಡ್ಡು ವಸೂಲಿ ಮಾಡಕ್ ಬಂದ್ರೆ ಎಲ್ರಿಗೂ ಬೀಳ್ತವೆ. ಅವ್ರು ಹೆದರ್ಸ್ತಾ ಇದ್ರೆ ಕೆಲವು ಪಾಪ ಹೆಣ್ಮಕ್ಳನ್ನ ಎದುರಿಸ್ತಾ ಇದಾರೆ. ನಿಮ್ಮಷ್ಟು ಧೈರ್ಯ ಇಲ್ಲ. ಓಕೆನಾ? ನಿಮ್ಮ ಇದನ್ನೆಲ್ಲ ನೋಡಿದ್ರೆ ಧೈರ್ಯ ಬರುತ್ತೆ ಕೆಲವ್ರಿಗೆ. ಅಮ್ಮ, ಈಗ ಲೆಕ್ಕ ಕೊಡದೆ ಕಟ್ಬೇಡಿ, ಸರಿನಾ? ಇಲ್ಲ ಇಲ್ಲ ಸರ್, ಕಟ್ಟಲ್ಲ. ನಾನು ಅದಕ್ಕೆ ನಿಲ್ಸಿದ್ದು. ಒಂದು ಕ್ಷಣ 13 ವರ್ಷದಿಂದ ಕಟ್ಟಿರೋಳು, ಇವಾಗ ನಾನು ಕಟ್ತಾ ಇಲ್ಲ ಅಂದ್ರೆ ನಮಗೆ ಲೆಕ್ಕ ಕೊಡ್ಲಿ. ಅಂದ್ರೆ ಸರ್ಕಾರದ ಮೇಲೆ ಬೇಜಾರಾಯ್ತಾ ಇರೋದೇನೋ ಗೊತ್ತಾ ಸರ್? ಇವರು ಒಂದೊಂದು ಗ್ರಾಮದಲ್ಲಿ 25 ಲಕ್ಷ 30 ಲಕ್ಷ 10 ಲಕ್ಷ ಹಿಂಗೆಲ್ಲ ಹೊಡೆದು ಉಳಿತಾಯನ ಮಡಿಕತ್ತವ್ರಲ್ಲ, ಅದನ್ನ ಯಾಕೆ ಈ ಸರ್ಕಾರ ಪ್ರಶ್ನೆ ಮಾಡಲ್ಲ? ಈಗ ಸರ್ಕಾರದವ್ರೆ ತಿಂತವ್ರ, ಈ ಎಗ್ಡಿ ಅವ್ರು ಯಾಕೆ ಅದನ್ನ ತಿನ್ಬೇಕು? ಉಳಿತಾಯ ದುಡ್ಡು ಯಾಕೆ ಕಟ್ಟಿಸ್ಕೋಬೇಕು? ಬ್ಯಾಂಕ್ ನಲ್ಲಿ ನಾವು ಅವ್ರ ಎಗ್ಡಿ ಅವ್ರು ಹೇಳಿದ್ರು ಮನ್ನಾ ಮಾಡಿ ಅಂದಿಕ್ಕೆ, ನಾವು ಅವರಿಗೆ ಸಾಲ ಕೊಟ್ಟಿದ್ದಲ್ಲ, ಬ್ಯಾಂಕ್ ನಿಂದ ಕೊಟ್ಟಿದ್ದು. ಬ್ಯಾಂಕ್ ನಿಂದ ಕೊಟ್ಮೇಲೆ ಇವ್ರನ್ನ ಯಾಕೆ ಕಟ್ಟಿಸ್ಕೋಬೇಕು? ಉಳಿತಾಯನ ನಮ್ದ PRK ದುಡ್ಡು ಯಾಕೆ ಕಟ್ಟಿಸ್ಕೋಬೇಕು? PRK ಬ್ಯಾಂಕ್ ಅಲ್ಲಿ ಕಟ್ಸ್ಕೊಳ್ಳಲ್ಲ ಸರ್ ಅಷ್ಟೊಂದು. ಯಾವ ಬ್ಯಾಂಕ್ ಅಲ್ಲೂ 25,000 ಡೆತ್ ಇನ್ಶೂರೆನ್ಸ್ ಕಟ್ಸ್ಕೊಳಲ್ಲ. ಓಕೆ ಸರಿ, ಆಯ್ತು. ಈಗ ನಮ್ಮ ವಿಡಿಯೋ ನೋಡ್ತಾ ಮಾಡಿ 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 ಸಂಘಕ್ಕೆ ಸೇರ್ಸೋದು, ಸಂಘಕ್ಕೆ ಸೇರ್ಸ್ಕೊಳ್ದೇ ಇರೋದನ್ನೆಲ್ಲ ಸೇರ್ಸೋದು. ಓಕೆ, ಹಿಡ್ಕೊಂಡ್ಬರೋದು. ಇವ್ರು ಬಂದು ವಾಗರ್ಕೊಂಡು ನಮ್ಮ ಕಾಲ್ ಕಟ್ಟಿ ಸಂಘ ಮಾಡಿರೋದು ಇವ್ರು. ಇವ್ರ ಮುಂದಕ್ಕೆ ನಾವು ಹೋಗಿರ್ಲಿಲ್ಲ. ನೀವು ಫಸ್ಟ್ ಸಂಘ ಮಾಡಿದ್ದು? ಹೌದು ಸರ್, ಸ್ಟಾರ್ಟಿಂಗ್ ನಮ್ಮೂರಲ್ಲೇ ಬಂದು ಎಲ್ಲ ಮಾಡಿ ಗ್ವಾಗರ್ಕೊಂಡು ನಾನು ಬೇಡ ಇದು ಫ್ರಾಡ್ಗಳು ಇವು ಬೇಡ ಅಂತ ನಾನು ಯಾವ್ದನ್ನು ಅಷ್ಟು ಈಜಿಯಾಗಿ ನಂಬಲ್ಲ ಸರ್ ನಾನು. ಈ ಮನೆ ಆಟೋದಲ್ಲಿ ಅನೌನ್ಸ್ಮೆಂಟ್ ಎಲ್ಲ ಮಾಡ್ಕೊಂಬತ್ತಾರೆ, ನೀವು ಗುಂಪು ಮಾಡ್ಕೊಳ್ಳಿ, ನಾವು ಸಾಲ ಕೊಡ್ತೀವಿ, ಗುಂಪು ಮಾಡ್ಕೊಳ್ಳಿ, ಸಾಲ ಕೊಡ್ತೀವಿ ಅಂತ. ಸಾಲ ಕೊಟ್ಟ ಮೇಲೆ ಅವ್ರ ಉದ್ದೇಶ ಏನು ಗೊತ್ತಾ ಸರ್? ಗುಂಪಿನವ್ರನ್ನೇ, ಊರಿಂದ ಊರು ಗುಂಪಿನವ್ರನ್ನೇ ಬಂದು ಬಿಟ್ರೆ ಮನೆ ಹತ್ರ ಹೆಂಗಸರೆಲ್ಲ ಬಂದು ಜಗಳ ಮಾಡ್ತಾರೆ, ಅವಾಗ ಇವ್ರು ಎದುರ್ಕೊಂಡು ಕಟ್ತಾರೆ ಅಂತ ಹಿಂಗ್ ಮಾಡವ್ರೆ. ಇವಾಗ ಹೆಂಗಸರುಗಳನ್ನ ಕೇಳ್ದಾಗ ಮಾಡಿದ್ರೆ ಹೌದು. ಆಯ್ತು, ಈಗ ನಿಮ್ಗಾಗಿರೋ ಅನ್ಯಾಯನೇ ಅವ್ರಿಗೂ ಆಗ್ತಿರತ್ತೆ. ಓಕೆನಾ? ಯಾರೋ ಒಬ್ರಿಗೆ ಏನೋ ಒಂದು ಎಂಜಲ್ ಕಾಸು ತಿನ್ನಿಸ್ಬಿಟ್ರೆ ಅವರು ನಿಮ್ಮ ವಿರುದ್ಧ ನಿಂತ್ಕೋತಾರೆ, ಆದ್ರೆ ಅವ್ರಿಗೂ ಮೋಸ ಆಗ್ತಿರುತ್ತೆ ನೆಕ್ಸ್ಟ್. ಇವಾಗ ಈ ಸುಗ್ರೀವಾಜ್ಞೆ ಈ ಜಾರಿ ಆಯ್ತು ಅಂತ ನಾನು ಕೇಳ್ತಾ ಇಲ್ಲ ಸರ್. ನಾನು 1 ವರ್ಷದಿಂದಾನು ಕೇಳ್ತಾ ಇದ್ದೀನಿ, ಧರ್ಮಸ್ಥಳ ಸಂಘದಲ್ಲಿ ಮೋಸ ಆಯ್ತಾ ಇದೆ, ಅವ್ರು ಫ್ರಾಡ್ ಮಾಡ್ತಾವ್ರೆ, ಹಿಂಗ್ ತಿಂತಾವ್ರೆ. ಆಮೇಲೆ ಮಧ್ಯ 200 ಕೊಡಿ 300 ಕೊಡಿ, ಅದೇನಪ್ಪ 150 ರೂಪಾಯಿ ಕೊಡಿ, ಎಲ್ಲರೂ 3 ಬುಕ್ ಮಾಡ್ತಿದ್ದು ನಿರಂತರ ಬುಕ್ ಅಂತ. 10 ಜನನು 10 ಬುಕ್ ತಗೋಬೇಕು ಅಂದ್ರು. ನಾನ್ ಕೊಡ್ಲಿಲ್ಲ 150 ರೂಪಾಯಿನ. ಕೊಡಲ್ಲ ನಾನು, ಬೇವ್ರ ಸೂಸ್ ದುಡಿಯೋದು ನಾವು, ಯಾರು ತಲೆ ಹೊಡೆದ್ ಬಿಡ್ತಾನೆ ಕಟ್ಟಕ್ಕಾಗಲ್ಲ ನಿಮ್ಗೆ ಅಂದೆ. ಸರಿ ಆಯ್ತಮ್ಮ, ಅವ್ರು ಕೊಡೋವರೆಗೂ ನೀವೇನ್ ಕೊಡಕ್ ಹೋಗ್ಬೇಡಿ, ಸರಿನಾ? ಇಲ್ಲ ಸರ್, ಯಾಕೆಂದ್ರೆ ಇದು ಒಂಚೂರು ಜನಗಳಿಗೆ ಗೊತ್ತಾಗ್ಲಿ ಇದು ಲೆಕ್ಕ ಅಂತ ನಾನು ನಿಮ್ಗೆ ಹೇಳಿದೆ. ಆಯ್ತಮ್ಮ, ನಿಮ್ ಫೋನ್ ನಂಬರ್ ಹೇಳಿಮ್ಮ. ಅದೇ ಇದೆ ಮಾಮೂಲಿ ನಂಬರ್ ಸರ್, ನನ್ನ ವಾಟ್ಸ್ಆಪ್ ನಂಬರು, ಆಧಾರ್ ಕಾರ್ಡ್ ನಂಬರ್ ಎಲ್ಲ ಇದೆ. ಹೌದಾ? ಹೇಳಿಮ್ಮ, ಒಂಚೂರು ಬಾಯ್ ಬಿಟ್ಟು ಹೇಳಿಮ್ಮ, ಜನಕ್ಕೂ ಗೊತ್ತಾಗ್ಲಿ. ಹೇಳಿಮ್ಮ. ಹಲೋ, ಸರಿ, ನಂಬರ್ ಹೇಳಿಮ್ಮ. ನಂಬರಾ? 91 64 00 9794. ಸರಿಮ್ಮ, ಈಗ ನಮ್ಮ ವಿಡಿಯೋ ನೋಡ್ತಾ ಇದ್ರಾ? ಚೆನ್ನಾಗಿ ಬರ್ತಿದ್ಯಾ ಅಥವಾ ಸ್ಟಾಪ್ ಮಾಡೋದ್ವಾ ಬೇಡವಾ? ಬೇಡಿ, ಯಾಕೆ ಸ್ಟಾಪ್ ಮಾಡ್ತೀರಾ ಸರ್? ಸತ್ಯಕ್ಕೆ ಯಾವತ್ತೂ ಜಯ ಇದ್ದೇ ಇರ್ತದೆ, ಸುಳ್ಳಿಗೆ ಯಾವತ್ತೂ ಉಳಿವಿಲ್ಲ. ಓಕೆ, ಸರಿಮ್ಮ. ಯಾರಿಗೆ ಯಾವ್ದು ಇಲ್ಲ ಅಂತಂದ್ರು ಭಗವಂತ ಒಂದ್ ಕೆಲ್ಸ, ಒಬ್ರು ನಿಜವಾಗಿರೋರು ಒಬ್ಬ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ 1000 ಜನನ ಉಳಿಸ್ಬಹುದು, 1000 ಜನ ತಪ್ಪು ಮಾಡಿದ್ರು. ನಮ್ ಜೊತೆಗೆ ಯಾರಿಲ್ಲ ಅಂದ್ರೂ ಭಗವಂತ ಇರ್ತಾನೆ, ನನ್ಗೆ ಅಷ್ಟೇ ಸಾಕು. ಸರಿ, ಆಯ್ತಮ್ಮ. ಥ್ಯಾಂಕ್ಸ್. ಏನಾದ್ರು ಇದ್ರೆ ನಮ್ಗೆ ವಿಡಿಯೋ ಆಡಿಯೋ ಎಲ್ಲ ಮಾಡಿ ಕಳಿಸಿ, ಸಾಕ್ಷಿ ಸಮೇತ. ಅವ್ರ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ
ಹೇಳಿ ಅಲ್ಲಿಗೆ ನಮ್ಮವರು ಕೂಡ ಕಳಿಸ್ತೀನಿ, ಅಂದ್ರೆ ನಮ್ಮ ಲೀಗಲ್ ಅವರು ಇವಾಗ ಕೂಡ ನಾನು ಮಾತಾಡಿರೋದೆಲ್ಲ ವಿಡಿಯೋ ಆಗಿದ್ರೆ ಅದನ್ನ ನನಗೆ ಕಳಿಸಿ ಸರ್, ನಾನು ಶೇರ್ ಮಾಡ್ತೀನಿ. ಖಂಡಿತ ಕಳಿಸ್ತೀನಿ. ಹಾ ಸರಿ ಸರ್. ಕಳಿಸ್ತೀನಿ. ಹಾ ಓಕೆ ಥ್ಯಾಂಕ್ ಯು.